ಕೊನೆಯ ಭೇಟಿ ಯಾವಾಗಿತ್ತು ಮತ್ತು ಈ ಥರದೊಂದು ಕ್ಯಾನ್ಸರ್ ಬಂದಿರುವಂಥ ವಿಚಾರ ನಿಮ್ಗೆ ಏನಾದ್ರು ಹೇಳ್ಕೊಂಡಿದ್ರ ಅಂತ? ಕೊನೆ ಭೇಟಿ ನಾನು ಮತ್ತು ನನ್ನ ಕೋ ಆ್ಯಕ್ಟರ್ ಅಪರ್ಣಾ ಅಮ್ಮ ಮತ್ತು ಇನ್ನೊಬ್ಬರು ಕೋ ಆ್ಯಕ್ಟರ್ ಊಟಕ್ಕೆ ಸೇರಿದ್ವಿ ಹೋಟೆಲಲ್ಲಿ ಪ್ಲ್ಯಾನ್ ಮಾಡಿಕೊಂಡು. ಅಂದರೆ ನಾವು ಒಂದು ಪ್ರಾಜೆಕ್ಟ್ ಮಾಡಾದ್ಮೇಲೆ ಎಷ್ಟೋ ಸಲ ಪ್ರಾಜೆಕ್ಟ್ ಮುಗಿದ ತಕ್ಷಣ ಎಲ್ಲರೂ ಡಿಸ್ಕನೆಕ್ಟ್ ಆಗ್ತೀವಲ್ವ, ಪದೇ ಪದೇ ಸಿಗೋದಿಲ್ಲ, ಬ್ಯುಸಿ ಆಗಿಬಿಡ್ತೀವಿ. ಆದರೆ ಈ ಒಂದು ವ್ಯಕ್ತಿತ್ವಗಳು ಮಾತ್ರ ತುಂಬ ದಿನ ಕನೆಕ್ಷನ್ಸ್ ನಾವು ಕಂಟಿನ್ಯೂ ಮಾಡಿದ್ವಿ, ಈಗಲೂ ಕಂಟಿನ್ಯೂ ಆಗಿತ್ತದು. ಹಾಗಾಗಿ ಪ್ಲ್ಯಾನ್ ಮಾಡಿ ಊಟಕ್ಕೆ ಸೇರಿದ್ವಿ ನಾವು. ಆಗ ಅಪರ್ಣಾ ಅಮ್ಮ ತುಂಬ ಚೆನ್ನಾಗಿದ್ದರು, ತುಂಬ ಮಾತಾಡಿಕೊಂಡು. ಆ ಟೀಮಲ್ಲಿ ನನ್ನ ಕಾಲು ಎಳೆಯೋದು ಜಾಸ್ತಿ ಎಲ್ಲರೂ. ಹಾಗಾಗಿ ನನ್ನನ್ನು ಸೆಂಟರ್ ಮಾಡಿ ಕಾಲು ಎಳ್ಕೊಂಡು ಮಜಾ ಮಾಡಿಕೊಂಡು ಊಟ ಮಾಡ್ಕೊಂಡು ಬಂದಿದ್ವಿ. ಅದಾದಮೇಲೆ ಎಲ್ಲರೂ ಬೇರೆ ಬೇರೆ ಭಾಷೆಯಲ್ಲಿ ಬ್ಯುಸಿ ಆದರು. ಈ ಒಂದು ಅಂದರೆ ಅಮ್ಮಂಗೆ 2 ವರ್ಷದಿಂದ ಈ ರೀತಿ ತೊಂದರೆ ಆಗಿತ್ತು ಅಂತ ಹೇಳಿದರು. ನನಗೆ ನೆನಪಿರೋ ಪ್ರಕಾರ ನಾನು ಕಡೆ ವರ್ಷ ಮಾತಾಡಿದ್ದೀನಿ. ಈ ಜರ್ನಲ್ ಅಂದರೆ ಇದೆಲ್ಲ ಅವರು ಕಡೆ ವರ್ಷನೇ ಹೇಳ್ಕೊಟ್ಟಿದ್ದು ನನಗೆ. ಆಗ ನನಗೇನು ಅವ್ರು ಹೇಳಲಿಲ್ಲ ಈ ಥರ ತೊಂದರೆ ಇದೆ ಅಂತ ಹೇಳಿಬಿಟ್ಟು. ಅಂದರೆ ಯಾವ ಸ್ಟೇಜಲ್ಲಿತ್ತು ಅವರಿಗೆ ಅನ್ನೋದು ನನಗೆ ಗೊತ್ತಿಲ್ಲ. ಹಾಗಾಗಿ ಲಾಸ್ಟ್ ಇಯರಿಂದ ಸಿಕ್ಕಿಲ್ಲ. ನಾನು ಸಿಕ್ಕಿದಾಗ ತುಂಬ ಚೆನ್ನಾಗಿದ್ದರು ಅವರು. ಒಂದು ಸಣ್ಣ ಸುಳಿವು ಸಿಕ್ಕಿದ್ರೂ ಒಂದು ಕಡೆ ಸಲ ಮಾತಾಡ್ಬೋದಾಗಿತ್ತು, ನೋಡ್ಬೋದಾಗಿತ್ತು. ಅದೊಂದು ಕೊರಗು ಹಾಗೆ ಉಳ್ಕೋತು. ತುಂಬ ಬೇಜಾರಾಯಿತು ಫೋನ್ ಬಂದು ಹಿಂಗಾಗಿದೆ ಅಂತ ಅಂದಾಗ. ಇದೊಂದು ಒಂಥರ ಮೋಸ್ಟ್ಲಿ ಕರ್ನಾಟಕ ಜನನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನಿಸುತ್ತೆ ಈ ಥರ ಒಂದು ಸುದ್ದಿನ. ಆಮೇಲೆ ಅವರು 58 ವರ್ಷ ಅಂತ ಟಿ ವಿಯಲ್ಲಿ ಡಿಸ್ಪ್ಲೇ ಮಾಡಿದಾಗಲೇ ನಮಗೂ ಗೊತ್ತಾಗಿದ್ದು. ಯಾಕೆಂದರೆ ಅವ್ರು ಹಂಗೆ ಕಾಣ್ತಾನೂ ಇರಲಿಲ್ಲ, ಅವ್ರು ಹಾಗೆ ನಡ್ಕೊಳ್ತಾನೂ ಇರಲಿಲ್ಲ. ಸಣ್ಣ ಮಗು ಥರ ಇರ್ತಾಯಿದ್ರು ಎಲ್ರ ಜೊತೆಗೂ. ಮತ್ತು ಅಷ್ಟು ದೊಡ್ಡ, ನನಗೆ ಒಂದು ಆರ್ಟಿಸ್ಟ್ ಅಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ ಇದ್ದು, ಅಷ್ಟೆಲ್ಲ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಇದ್ದು, ಇಷ್ಟೆಲ್ಲ ಹೆಸರಿದ್ದು, ಅಂದರೆ ಯಾವುದೇ ಆ್ಯಟಿಟ್ಯೂಡ್ ಇಲ್ಲದೆ, ಯಾವುದೇ ಬೇರೆ ಥರ ಬಿಹೇವಿಯರ್ ಇಲ್ಲದೆ, ಅಷ್ಟು ಚೆನ್ನಾಗಿ ಜೆಲ್ಲಾಗಿ, ಅಷ್ಟು ಚೆನ್ನಾಗಿ ನೋಡಿಕೊಂಡು, ಅಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ನಡ್ಕೊಂಡಿದ್ದಂದರೆ ಅಪರ್ಣಾ ಅಮ್ಮನೇ ಅನಿಸುತ್ತೆ. ಅವ್ರ ಜೊತೆ ಕೆಲಸ ಮಾಡಿದ್ದು ಮೆಮೊರಿ ಇರೋದೇ ಹಾಗೆ. ಅದು ತುಂಬ ಪಾಸಿಟಿವ್ ಆಗಿದೆ, ತುಂಬ ಚೆನ್ನಾಗಿದೆ ಅವ್ರ ಜೊತೆ ಇರೋ ಅನುಭವಗಳು. ಅದು ನಮ್ಮ ಇಡೀ ಟೀಮ್, ಇಡೀ ತಂಡ, ಅಥವಾ ಅವರು ಯಾವುದೇ ತಂಡದಲ್ಲಿ ಮಾಡಿದ್ರೂ ಅವ್ರ ಬಗ್ಗೆ ಹೀಗೇ ರಿವ್ಯೂ ಇರುತ್ತೆ. ಯಾಕೆಂದರೆ ಅವ್ರ ವ್ಯಕ್ತಿತ್ವನೇ ಆ ರೀತಿ.